ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಯಾವ ಟಾಪಿಕ್ ಬಗ್ಗೆ ಇವತ್ತು ನಿಮ್ಗೆ ಹೇಳ್ಕೊಡ್ಬೇಕ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ನಾನು ಒಂದು ಪ್ಯಾಟರ್ನ್ ಇದು. ಯಾವ ಪ್ಯಾಟರ್ನ್ ಅಂದ್ರೆ ಇದು ಡಬ್ಲ್ಯೂ ಪ್ಯಾಟರ್ನ್ ಅಂದ್ರೆ ಡಬಲ್ ಬಾಟಮ್ ಪ್ಯಾಟರ್ನ್ ಅಂತ ಹೇಳಿನೂ ಕೂಡ ನಾವು ಕರಿತೀವಿ ಇದಕ್ಕ. ಇದನ್ನು ಬಹಳಷ್ಟು ವಿಡಿಯೋಸ್ ಅನ್ನ ನೀವೀಗ ಇದರಲ್ಲಿ ನೋಡಿರ್ತೀರ. ಡಬ್ಲ್ಯೂ ಪ್ಯಾಟರ್ನ್ ನಲ್ಲಿ ಬಹಳಷ್ಟು ವಿಡಿಯೋಸ್ಗಳನ್ನ ನೋಡಿದ್ರು ಕೂಡ ನಾವು ಏನ್ ಮಾಡ್ಕೊಳ್ತಾ ಇರ್ತೀರಾ ಅಂದ್ರೆ ಇದನ್ನು ನಾವು ಚಾರ್ಟ್ ನಲ್ಲಿ ಟ್ರೇಡಿಂಗ್ ಮಾಡುವಾಗ ಅಪ್ಲೈ ಮಾಡ್ಕೊಂಡ್ರು ಕೂಡ ನಾವು ಲಾಸ್ ಅನ್ನ ಒಂದೊಂದ್ಸಲಿ ಬುಕಿಂಗ್ ಮಾಡ್ಕೊಳ್ತಾ ಇರ್ತೀರಾ. ಅದು ಯಾಕೆ ನೀವು ಲಾಸ್ ಆಗ್ತಾ ಇದ್ದೀರಾ ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮ್ಗೆ. ನೀವು ಎಲ್ಲಿ ಎಂಟ್ರಿ ಆಗ್ಬೇಕು, ನೀವು ಎಲ್ಲಿ ತಪ್ತಾ ಇದ್ದೀರಾ ಅಂತ ಹೇಳಿ ನಿಮಗೆ ಇದರಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ. ಎಲ್ಲಿ ಎಂಟ್ರಿ ಆಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಇದ್ರೊಳಗ ಹೇಳ್ಕೊಡ್ತೀನಿ. ಈಗ ಏನಂತಂದ್ರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವೀಗ ಬೇಸಿಕ್ ಅನ್ನ ತಿಳ್ಕೊಳ್ಳೋಣ. ಏನಂತಂದ್ರ ಇದು ಈಗ ಯಾವ ಒಂದು ಡಬ್ಲ್ಯೂ ಪ್ಯಾಟರ್ನ್ ಏನಿದೆ ಅಲ್ಲ, ಇದು ನಮ್ಗೆ ನೋಡ್ಲಿಕ್ಕೆ ಇದು ಡೌನ್ ಟ್ರೆಂಡ್ ನಲ್ಲಿ ಇದು ನೋಡಕ್ಕೆ ಸಿಗ್ತದೆ. ಇದು ಡೌನ್ ಟ್ರೆಂಡ್ ನಲ್ಲಿ ಡಬ್ಲ್ಯೂ ಬಾಟಮ್ ಪ್ಯಾಟರ್ನ್. ಈಗ ಏನಂದ್ರೆ ಇದು ಡೌನ್ ಟ್ರೆಂಡ್ ನಡೆದಾಗ ಈ ತರ ಮಾರ್ಕೆಟ್ ಡೌನ್ ಟ್ರೆಂಡ್ ನಡೆದಾಗ ಈ ತರ ಏನಾಗಿರ್ತದೆ, ಒಂದು ಸೆಲ್ಲರ್ಸ್ ಈ ತರ ಮಾರ್ಕೆಟ್ ಅನ್ನ ಕೆಳಗಡೆ ಬೀಳಿಸ್ಕೊತ ಬರ್ತಿರ್ತಾರೆ. ಇಲ್ಲಿ ಏನಿದೆಯಲ್ಲ, ಈ ತರ ಬರುವಾಗ ಇಲ್ಲಿ ರೆಸ್ಟೆಂಟ್ ಲೈನ್ ಇದೆ. ಆವಾಗ ಮತ್ತಿಟ್ಟು ಪ್ರೆಸರ್ಲಿ ಮಾರ್ಕೆಟ್ ಇಲ್ಲಿಷ್ಟು ಜನ ಮೊದಲಿಷ್ಟು ಜನ ಏನ್ ಸೆಲ್ಲರ್ಸ್ ಇದ್ರಲ್ಲ ಅವ್ರ ಜೊತೆ ಇಲ್ಲಿರುವ ರೆಸ್ಟೆಂಟ್ ಲೈನ್ ನಲ್ಲಿ ಇರುವ ಸೆಲ್ಲರ್ಸ್ ಕೂಡ ಕೂಡಿಕೊಂಡು ಈ ತರ ಮಾರ್ಕೆಟ್ ಅನ್ನ ಕೆಳಗೆ ಬೀಳಿಸ್ತಾರೆ. ಆವಾಗ ಇಲ್ಲಿ ಏನಿದೆಲ್ಲ ಸಪೋರ್ಟ್ ಲೈನು ಅಂದ್ರೆ ಇದು ಬಯರ್ಸ್ ಏರಿಯಾ ಇದೆ ಇದು. ಆವಾಗ ಅವ್ರೇನ್ ಮಾಡ್ತಾರೆ, ಇಲ್ಲಿದಿಂದ ಹೀಗೆ ರಭಸವಾಗಿ ಬರ್ತಿರ್ಬೇಕಂದ್ರೆ ಇಲ್ಲಿ ಬಯರ್ಸ್ ಇದಾರೆ ಅಂತ ಹೇಳಿ ಅವರ ಪ್ರಾಫಿಟ್ ಅನ್ನು ಇಲ್ಲಿ ಬುಕಿಂಗ್ ಅನ್ನು ಮಾಡ್ಕೊಳ್ತಾರೆ ಅವರು. ಆವಾಗ ಇಲ್ಲೇನಾಗ್ತಾರೆ, ಅವರೇ ಸೆಲ್ಲರ್ಸ್ ಬಯರ್ಸ್ ಆಗಿ ಕನ್ವರ್ಟ್ ಆಗಿ ಈ ತರ ಮೇಲ್ಗಡೆ ಮಾರ್ಕೆಟ್ ಅನ್ನ ಏರಿಸ್ತಾರೆ, ಹೋಗ್ತದೆ. ಆವಾಗ ಇಲ್ಲಿ ಮತ್ತೆ ರೆಸಿಡೆಂಟ್ ಲೈನ್ ಏನಿದೆ ಅಲ್ಲ, ಇದು ಇಲ್ಲಿ ಏನಿರ್ತಾರೆ ಮತ್ತೆ ಸೆಲ್ಲರ್ಸ್ ಇರ್ತಾರೆ. ಆವಾಗ ಇಲ್ಲಿ ಏನಿದ್ರಲ್ಲ ಬಯರ್ಸ್ ಏನ್ ಮೇಲ್ ಹೋಗ್ತಾ ಇರ್ತಾರಲ್ಲ, ಅವರು ಇಲ್ಲಿ ಮತ್ತೆ ಅವರ ಪ್ರಾಫಿಟ್ ಅನ್ನ ಬುಕ್ ಮಾಡಿಕೊಂಡು ಅವರೇ ಇಲ್ಲಿ ಮತ್ತೆ ಸೆಲ್ಲರ್ಸ್ ಆಗಿ ಕನ್ವರ್ಟ್ ಆಗಿ ಈ ತರ ಮತ್ತೆ ಕೆಳಗಡೆ ಸಪೋರ್ಟ್ ಲೈನ್ ತನ ಬರ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಸೆಲ್ಲರ್ಸಿಗೆ ಗೊತ್ತಾಗ್ಬಿಡ್ತದೆ. ಏಕಂದ್ರೆ ಇಲ್ಲಿ ಡಬಲ್ ಬಾಟಮ್ ಆಗಿದೆ ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಆದ ಒಂದು ಬಯರ್ಸ್ ಜೋನ್ ಇದೆ, ಬಯರ್ಸ್ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಅವ್ರೇನ್ ಮಾಡ್ತಾರ, ಅವಾಗ ಇದ್ರ ಕೆಳಗಡೆ ಏನು ಮಾರ್ಕೆಟ್ ಬೀಳಾಕ ಚಾನ್ಸ್ ಇಲ್ಲ, ಇದೆಲ್ಲ ಒಂದು ಬಾಯರ್ಸ್ ಏರಿಯಾ ಇದೆ ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಅವರು ಕೂಡ ಬಾಯರ್ಸ್ ಆಗಿ ಕನ್ವರ್ಟ್ ಆಗಿ ಇಲ್ಲಿಷ್ಟು ಜನ ಬಾಯರ್ಸ್ ಬಂದ್ರು ಮತ್ತು ಇಲ್ಲಿಷ್ಟು ಜನ ಬಾಯರ್ಸ್ ಕೂಡಿ ಇಲ್ಲೇನು ಸೆಲ್ಲರ್ಸ್ ಇದ್ರಲ್ಲ ಅವ್ರು ಕೂಡ ಬಾಯರ್ಸ್ ಆಗಿ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಅನ್ನ ಮೇಲ್ಗಡೆ ಒಯ್ಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಪೋರ್ಟ್ ಲೈನ್ ಆಯ್ತು, ಇದು ರೆಸ್ಟೆಂಟ್ ಲೈನ್ ಆಯ್ತು, ಇವೆರಡು ಬಾಟಮ್. ಈ ತರ ಈಗ ಮೇಗಿ ಫಾಸ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತದೆ. ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಿಂದ ಇಲ್ಲಿ ತನ ನಾವು ನೋಡ್ಕೊಂಡಿರ್ತೀವಿ, ಮಾರ್ಕೆಟ್ ಮೇಲ್ ಹೊಂಟದೀಗ ಅಂತ ಹೇಳಿ ತಿಳ್ಕೊಂಡು ನಾವು ಬ್ರೇಕ್ಔಟ್ ಆಗೋದನ್ನ ಕಾಯ್ತಾ ಇರ್ತೀವಿ. ಬ್ರೇಕ್ಔಟ್ ಆದಾಗ ಇಲ್ಲಿ ಏನ್ ಮಾಡ್ಬಿಡ್ತೀರ ನೀವು, ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಒಂದು ಟ್ರೇಡ್ ಅನ್ನ ತಗೊಂಡ್ಬಿಡ್ತೀರ. ಆವಾಗ ನಿಮ್ದು ಲಾಸ್ ಆಗೋ ಚಾನ್ಸಸ್ ಇರ್ತದೆ. ಯಾಕಂದ್ರ ನಾವು ಇಲ್ಲೇನು ಬ್ರೇಕ್ಔಟ್ ಆಯ್ತಲ್ಲ, ಇಲ್ಲಿ ನಾವು ಏನ್ ಮಾಡಬಾರ್ದು, ಬಾಯನ್ನ ಮಾಡಬಾರ್ದು. ಯಾಕಂದ್ರೆ ಇದ್ರೊಳಗೆ ಹೇಗಿರ್ತದೆ ರೂಲ್ಸ್ ಅಂದ್ರ, ಈಗ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಅದು ರೀಟೆಸ್ಟ್ ತಗೊಂಡು ಇಲ್ಲಿ ರೆಸ್ಟೆಂಟ್ ಲೈನಿಗೆ ಬಂದು ಮೇಲ್ ಹೋಗ್ಬೇಕನ್ನೋದು ಇದ್ರೊಳಗಿನ ರೂಲ್ಸ್ ಆಗಿರ್ತದೆ. ಆವಾಗ ನಾವಿಲ್ಲಿ ಬಾಯನ್ ಮಾಡಿದಾಗ ಮೇಲೆ ಮಾರ್ಕೆಟ್ ಹೋಗಿ ಕೆಳಗಡೆ ಬೀಳುವಾಗ ನಾವೇನ್ ಮಾಡ್ಬಿಡ್ತೀವಿ, ಹೆದರ್ಕೊಂಡು ಇಲ್ಲಿ ಲಾಸ್ ಅನ್ನ ಬುಕಿಂಗ್ ಮಾಡ್ಕೊಂಡ್ ಬಿಡ್ತೀವಿ. ಆವಾಗ ನಮಗ ಲಾಸ್ ಆಗ್ತದ. ಅದಕ್ಕಾಗಿ ನಾವು ಕಾಯ್ಬೇಕಿಲ್ಲಿ ಈ ರೆಸ್ಟೆಂಟ್ ಲೈನಿಗೆ ಇಲ್ಲಿ ಬಂದು ಇಲ್ಲಿ ಏನಿದ್ರೆ ಇಲ್ಲಿ ಟಚ್ ಆಗಿ ಮೇಲೆ ಏನ್ ಹೋಗ್ತದಲ್ಲ, ಅವಾಗ ಇಲ್ಲಿ ನಮ್ ಬಾಯಿಂಗ್ ಇಲ್ಲಿ ಆಗಿರ್ಬೇಕು. ಅವಾಗ ಏನಾಗ್ತದ, ಬಾಯಿಂಗ್ ಇಲ್ಲಿ ಆಗಿರುವಾಗ ಮುಂದದು ಎಲ್ಲಿ ಅದು ಬೀಳಲ್ಲ, ಅಲ್ಲಿ ಒಂದು ಒಳ್ಳೆಯ ಒಂದು ಅಪ್ ಮೂಮೆಂಟ್ ಅನ್ನ ನಾವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಎಲ್ಲಿ ಎಂಟ್ರಿ ಆಗ್ಬೇಕನ್ನೋದು ನೀವೀಗ ತಿಳ್ಕೊಂಡ್ರಿ ಅಂತ ನಾನು ಅನ್ಕೊಳ್ತಾ ಇದೀನಿ. ನಾವು ಇಲ್ಲಿ ರೀಟೆಸ್ಟ್ ತಗೊಂಡ ಮೇಲೆ ನಾವು ಎಂಟ್ರಿಯನ್ನ ತಗೋಬೇಕು. ಅವಾಗ ನಾವಿಲ್ಲಿ ಒಳ್ಳೆಯ ಒಂದು
ಮೂಮೆಂಟ್ ಅನ್ನ ನೋಡೋದಕ್ಕೆ ಸಿಗ್ತದೆ. ಓಕೆ, ಇದನ್ನ ನಾವು ಒಂದ್ ಸ್ವಲ್ಪ ಚಾರ್ಟ್ ಪ್ಯಾಟರ್ನ್ ನಲ್ಲಿ ಒಂದ್ ಸ್ವಲ್ಪ ಸ್ಟಡಿಯನ್ನ ಮಾಡೋಣ. ಅಂದಾಗೆ ನಿಮಗೊಂದು ಕನ್ಫರ್ಮೇಶನ್ ಸಿಗ್ತದೆ ಇದು ಹೇಗೆ ವರ್ಕ್ ಆಯ್ತು ಅನ್ನೋದು. ಸ್ವಲ್ಪ ನಿಮಗೆ ಚಾರ್ಟ್ ಪ್ಯಾಟರ್ನ್ ನಲ್ಲಿ ಕೂಡ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಇಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಈಗ ಸಂಪೂರ್ಣ ಮಾಹಿತಿಯನ್ನು ಸಿಕ್ಕಿದೆ ಅಂತ ತಿಳ್ಕೊತೀನಿ. ಇದು ಡಬ್ಲ್ಯೂ ಪ್ಯಾಟರ್ನ್ ಒಳಗೆ ಇಲ್ಲಿ ರೀಟೆಸ್ಟ್ ತಗೊಂಡ ಮೇಲೆ ಡಬ್ಲ್ಯೂ ಪ್ಯಾಟರ್ನ್ ಒಳಗೆ ಡಬಲ್ ಬಾಟಮ್ ಆಗಿರ್ಬೇಕು, ಇದು ಡೌನ್ ಟ್ರೆಂಡ್ ನಲ್ಲಿ ಇರಬೇಕು, ಡಬಲ್ ಎರಡು ಬಾಟಮ್ಗಳು ಆಗಿರ್ಬೇಕು. ಹೀಗೆ ಮೇಲೆ ಹೋಗಿ ರೀಟೆಸ್ಟ್ ತಗೊಂಡಾಗ ನಮ್ಮ ಎಂಟ್ರಿ ಇಲ್ಲಿ ಆಗಿರಬೇಕು. ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಈಗ ನಾವು ಚಾರ್ಟ್ ಅನ್ನು ಓಪನ್ ಮಾಡೋಣ. ಚಾರ್ಟ್ ನಲ್ಲಿ ಎಲ್ಲಿ ಅಂದ್ರೆ ಈಗ ನೋಡಿ, ಇದು ಒಂದು ಯಾವ ಚಾರ್ಟ್ ಅಂದ್ರೆ ಇದು ಬ್ರಿಟಾನಿಯಾ ಇಂಡಸ್ಟ್ರಿ ಚಾರ್ಟ್. ಇದು ಬ್ರಿಟಾನಿಯಾ ಒಳಗೆ ಒಂದ್ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಅಂದ್ರೆ ಒಂದ್ ಸ್ವಲ್ಪ ನಿಮ್ಗೆ ಕನ್ಫರ್ಮ್ ಬರ್ತದೆ ಹೆಂಗಂತ ಹೇಳಿ. ಈಗ ಈಗ ಇಲ್ಲಿ ನೋಡ್ರಿ, ಇಲ್ಲಿ ಈಗ ಇದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಡೌನ್ ಟ್ರೆಂಡ್ ಇದೆ, ಇಲ್ಲಿದಿಂದ ಈ ತರ ಡೌನ್ ಟ್ರೆಂಡ್ ಇದೆ. ಆವಾಗ ಏನಾಯ್ತು, ಮಾರ್ಕೆಟ್ ಈ ತರ ಮೇಲ್ಗಡೆ ಹೋಯ್ತು. ಈ ತರ ಅದರ ಡಬಲ್ ಬಾಟಮ್ ಅನ್ನು ಇಲ್ಲಿ ಗುರ್ತಿಸ್ಕೊಂಡು ಈ ತರ ಅದು ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಇವಾಗ ಏನಂದ್ರೆ ಈಗ ಇಲ್ಲಿ ನೋಡ್ಬೋದು ನೀವು, ಈಗ ನಮ್ಮ ಎಂಟ್ರಿ ಎಲ್ಲಿ ಆಗಿರ್ಬೇಕಪ್ಪ ಅಂದ್ರ ನಾವ್ ಏನಿದು ಬ್ರೇಕ್ಔಟ್ ಆದ್ಮೇಲೆ ಇಲ್ಲಿ ನಮ್ಮ ಎಂಟ್ರಿ ಆಗಿರ್ಬಾರ್ದು. ಈ ತರ ಏನು ರಿಟೆಸ್ಟ್ ಇಲ್ಲಿ ತಗೊಂಡಿದೆಯಲ್ಲ, ಇಲ್ಲಿ ರಿಟೆಸ್ಟ್ ತಗೊಂಡಾಗ ನಮ್ಮ ಎಂಟ್ರಿ ಇಲ್ಲಿ ಈ ಪಾಯಿಂಟ್ ನಲ್ಲಿ ನಮ್ಮ ಎಂಟ್ರಿ ಆಗಿರ್ಬೇಕು. ಆವಾಗ ನಾವು ಈ ತರ ಒಂದು ಒಳ್ಳೆಯ ಮೂಮೆಂಟ್ ನಮ್ಗಿಲ್ಲಿ ಒಳ್ಳೆಯ ಅಪ್ ಟ್ರೆಂಡ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇಲ್ಲಿ ಅಪ್ ಟ್ರೆಂಡ್ ನೋಡಿ ಈಗ ಹೇಗೆ ಏರಿದೆ ಅಂತ ಹೇಳಿ. ಇಲ್ಲಿ ನಮಗೆ ಎಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿ ನಾವು ಅರ್ನ್ ಮಾಡಬಹುದು ಅಂತಂದ್ರೆ, ನಾವಿಲ್ಲಿ ನಮ್ಮ ಒಂದು ಎಂಟ್ರಿ ಇಲ್ಲಿ ಆಗಿತ್ತಪ್ಪ ಅಂದ್ರೆ ಇಲ್ಲಿ 118 ಪಾಯಿಂಟ್ಗಳವರೆಗೆ ಇಲ್ಲಿ ನಾವು ಅರ್ನ್ ಅನ್ನ ಮಾಡಬಹುದು. ಇಲ್ಲಿ ನಿಮ್ಮ ಎಂಟ್ರಿ ಆದ್ರೆ ಈ ತರ ಮೇಲ್ಗಡೆ ಹೋದಾಗ ನೀವು ಇಲ್ಲಿ ಏನಾಗ್ಬಿಡ್ತೀರಿ, ಎಕ್ಸಿಟ್ ಅನ್ನ ಮಾಡ್ಕೊಂಡ್ಬಿಡ್ತೀರಿ. ಅದು ಯಾಕಂದ್ರೆ ಅವಾಗ ಮತ್ತೆ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ತೀರಿ ಎಲ್ಲಿ ಎಂಟ್ರಿ ಮಾಡ್ಬೇಕಂತ ಹೇಳಿ. ಅದಕ್ಕಾಗಿ ನೀವು ರೀಟೆಸ್ಟ್ ತಗೊಂಡ ಮೇಲೆ ಎಂಟ್ರಿಯನ್ನು ತಗೊಂಡ್ರೆ ಒಂದು ಒಳ್ಳೆಯ ಒಂದು ಇಲ್ಲಿ ಮೂಮೆಂಟ್ ಅನ್ನ ನೋಡ್ಬೋದು, ಒಳ್ಳೆಯ ಒಂದು ದುಡ್ಡನ್ನು ಕೂಡ ನೀವು ಮಾಡಬಹುದು. ಈಗ ಇನ್ನೊಂದು ಎಕ್ಸಾಂಪಲ್ ಇದರೊಳಗ ನಾವೀಗ ನೋಡೋಣ ಅದರಲ್ಲಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಕೂಡ ನೋಡ್ರಿ, ಈಗ ಡೌನ್ ಟ್ರೆಂಡ್ ನಡೆದಿದೆ. ಈಗ ಡೌನ್ ಟ್ರೆಂಡ್ ನಡೆದಿದೆ. ಆವಾಗ ಇಲ್ಲಿ ಅದು ಅದರ ಎರಡ ಬಾಟಮ್ ಅನ್ನು ಇಲ್ಲಿ ಗುರುತಿಸ್ಕೊಂತು. 1 2 ಎರಡು ಬಾಟಮ್ ಆಯ್ತು. ಹಾಗೆ ಹೀಗೆ ಮೇಲ್ಗಡೆ ಮಾರ್ಕೆಟ್ ಹೋಯ್ತು. ಆಮೇಲೆ ರೀಟೆಸ್ಟ್ ಅನ್ನು ಇಲ್ಲಿ ತಗೋತು. ಆವಾಗ ನಮ್ಮ ಎಂಟ್ರಿ ಇಲ್ಲಿ ಆಗಿತ್ತು. ನಮ್ಮ ಎಂಟ್ರಿ ಇಲ್ಲ ಆದಾಗ ಮಾರ್ಕೆಟ್ ಈ ತರ ಚೆನ್ನಾಗಿ ಇಲ್ಲಿ ಈ ತರ ವರ್ಕ್ ಅನ್ನ ಮಾಡಿದೆ. ಈಗ ಇಲ್ಲಿದಿಂದ ನಮ್ಗೆ ಈ ತರ ನಾವಿಲ್ಲಿ ರೀಟೆಸ್ಟ್ ತಗೊಂಡಾಗ ಇಲ್ಲಿ ನಮ್ಮ ಎಂಟ್ರಿ ಆಗಿತ್ತಪ್ಪ ಅಂದ್ರೆ ಇಲ್ಲಿ ನಮ್ಗ 77 ಪಾಯಿಂಟ್ಗಳವರೆಗೆ ನಾವಿಲ್ಲಿ ಅರ್ನ್ ಅನ್ನ ಮಾಡಬಹುದು. ನಮ್ಗೆ 77 ಪಾಯಿಂಟ್ಗಳವರೆಗೆ ಇಲ್ಲಿ ನಮ್ಗೆ ಸಿಗ್ತದೆ. ಈ ರೀತಿಯಾಗಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ವರ್ಕ್ ಅನ್ನ ಮಾಡ್ತದೆ. ಇದ್ರೊಳಗೆ ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಏನಿಲ್ಲ, ಸ್ವಲ್ಪ ತಿಳ್ಕೊಬೇಕಷ್ಟೇ. ಹೀಗೆ ನೀವು ಚಾರ್ಟ್ ಓಪನ್ ಮಾಡಿ ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತದೆ, ನಿಮ್ಗೂ ಕೂಡ ಅದು ಗೊತ್ತಾಗ್ತದೆ. ಈ ರೀತಿಯಾಗಿ ರೀಟೆಸ್ಟ್ ತಗೊಂಡ ಮೇಲೆ ನೀವು ಎಂಟ್ರಿಯನ್ನ ಮಾಡ್ಕೊಳ್ಳಿ. ಯಾರು ಮಾರ್ಕೆಟ್ ನಲ್ಲಿ ಲಾಸ್ ಅನ್ನು ಮಾಡ್ಕೋಬೇಡಿ. ಅವಸರಲಿ ಟ್ರೇಡ್ ಅನ್ನು ತಗೊಂಡು, ಮತ್ತು ಟ್ರೆಂಡ್ ಕೂಡ ಇದರಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಟ್ರೆಂಡ್ ಕೂಡ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕು. ಯಾವ ಟ್ರೆಂಡ್ ಇದೆ ಇವತ್ತಂತ ಹೇಳಿ ಅದು ಕೂಡ ಬಹಳ ಮುಖ್ಯ ಆಗಿರ್ತದೆ. ಟ್ರೆಂಡ್ ಕೂಡ ಸ್ವಲ್ಪ ಅನಾಲಿಸಿಸ್ ಮಾಡ್ಬೇಕಾಗ್ತದೆ. ನ್ಯೂಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರತಿಯೊಂದು ನೀವು ಮುಂಜಾನೆ ಮೊದಲು ನ್ಯೂಸ್ ಅನ್ನು ಚೆಕ್ ಮಾಡಿ ಆಮೇಲೆ ಮಾರ್ಕೆಟ್ ಅನ್ನು ಓಪನ್ ಮಾಡಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಗೆ ಲಾಸ್ ಕಮ್ಮಿ ಆಗ್ತದೆ ಮತ್ತು ಒಂದು ಒಳ್ಳೆ ಪ್ರಾಫಿಟ್ ಅನ್ನು ಇದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.